ನೋಡಿ, ಇದನ್ನ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅಚ್ಚಾ ದಿನ್ ಆಗಯ ಅಂತ ಹೇಳಿ ಇದನ್ನೇ ಮೋದಿಯವರು ಹೇಳೋದು ಅಂತ ಕಾಣುತ್ತೆ. ನಾಚಿಕೆ ಆಗ್ಬೇಕು ಮೋದಿಗೆ. ತನ್ನ ಫೇಲ್ಯೂರ್ಸ್ ಅನ್ನ ಮುಚ್ಕೊಳ್ಳಿಕ್ಕೋಸ್ಕರ ಜನರ ಮೇಲೆ ಇವತ್ತು ಈ ರೀತಿಯ ಪ್ರೈಸ್ ರೈಸ್ ಇರ್ಬೋದು, ಇನ್ನಿತರ ಕ್ರಮಗಳನ್ನ ಜರುಗಿಸ್ತಾರೆ. ನಾನು ನಿಮ್ಮನ್ನು ಕೇಳ್ತೇನೆ, ಮೋದಿ ಅವರೇ, ನೀವು ಅಧಿಕಾರಕ್ಕೆ ಬರಬೇಕಾದ್ರೆ 3 ದೊಡ್ಡ ಆಶ್ವಾಸನೆಗಳನ್ನ ಕೊಟ್ಟಿದ್ರು. ಒಂದು, 100 ದಿವಸದಲ್ಲಿ ಬೆಲೆಗಳನ್ನ ನಿಯಂತ್ರಿಸ್ತೇವೆ, ಕಡಿಮೆ ಮಾಡ್ತೇವೆ. ಎರಡನೇದು, ವಿದೇಶಗಳಲ್ಲಿ ಇರುವಂತ ಕಪ್ಪು ಹಣವನ್ನು ವಾಪಸ್ ತಂದು ಪ್ರತಿಯೊಬ್ಬ ಬಡವರ ಕುಟುಂಬಕ್ಕೆ 15 ಲಕ್ಷ ಕೊಡ್ತೇವೆ. ಮೂರನೇದು, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ. ಏನಪ್ಪ ಮಾಡಿದೀಯ ಮಿಸ್ಟರ್ ಮೋದಿ? ಏನು ಮಾಡಿದೀಯಾ? ಯಾವುದಾದ್ರೂ ಒಂದು ಈಡೇರಿಸಿದ್ಯಾ? ಯಾವಾಗ ಬೆಲೆ, ಕ್ರೂಡ್ ಆಯಿಲ್ ನ ಬೆಲೆ ಈ ದೇಶದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಅಧಿಕಾರಕ್ಕೆ ಬರಬೇಕಾದ್ರೆ 2014 ಕ್ರೂಡ್ ಆಯಿಲ್ ನ ಬೆಲೆ ಬ್ಯಾರೆಲ್ದು $120 ಇತ್ತು. ಒಂದು ಹಂತದಲ್ಲಿ $139 ಆಗಿತ್ತು. ಆದ್ರೂ ಸಹ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಅವಧಿನಲ್ಲಿ ಡೀಸೆಲ್ 57 ರೂಪಾಯಿಗೆ ಪರ್ ಲೀಟರ್ ಕೊಡ್ತಾ ಇದ್ರು. 63 ರೂಪಾಯಿಗೆ ಪೆಟ್ರೋಲ್ ಪರ್ ಲೀಟರ್ ಕೊಡ್ತಾ ಇದ್ರು. 390 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇದ್ರು. ಈಗ ಆಸ್ ಆನ್ ಟುಡೇ, ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕ್ರೂಡ್ ಆಯಿಲ್ ನ ಬ್ಯಾರಲ್ ನ ಬೆಲೆ ಎಷ್ಟು? $107. ಯಾಕಪ್ಪ ಇಷ್ಟು ಜಾಸ್ತಿ? ಡಬಲ್ ಯಾಕೆ? ಅಂದ್ರೆ ಇದು ಕಳೆದ 11 ವರ್ಷದಲ್ಲಿ ಈ ಪೆಟ್ರೋಲ್ ಡೀಸೆಲ್ ಮೇಲೆ ಈ ಕಡಿಮೆ ಆಗಿರೋದ್ರಿಂದ ಒಂದು ಹಂತದಲ್ಲಿ $40 ಬಂದಿತ್ತು. ಟ್ಯಾಕ್ಸ್ ಹಾಕಿ ಕೇಂದ್ರ ಸರ್ಕಾರ ಸುಮಾರು 40 ಲಕ್ಷ ಕೋಟಿಯಷ್ಟು ಜನರಿಂದ ಈ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಮೇಲೆ ತೆಗೆದುಕೊಂಡಿದ್ದಾರೆ. ಏನ್ ಮಾಡದಪ್ಪ? ಈ ಪ್ಯಾಂಡಮಿಕ್ ಸಂದರ್ಭದಲ್ಲಿ PM ಕೇರ್ ಫಂಡ್ ಅಂತ ಕಲೆಕ್ಷನ್ ಮಾಡಿದ್ರಿ. ಏನ್ ಮಾಡಿದ್ರಿ? ಎಲ್ಲೋಯ್ತು ಇವತ್ತಿಗೂ ಗೊತ್ತಿಲ್ಲ. ನೋ ಅಕೌಂಟಬಿಲಿಟಿ. ಸೊ ಇವತ್ತು ತಮ್ಮ ಫೇಲ್ಯೂರ್ಸ್ ಅನ್ನ ಮುಚ್ಕೊಳ್ಳಿಕ್ಕೋಸ್ಕರ ಜನರ ಮೇಲೆ ಇವತ್ತು ಗದಾ ಪ್ರಹಾರವನ್ನ ಮಾಡಿದ್ದಾರೆ.